ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಪುಂಡಾಟ ಮೆರೆದ ಕಿಡಿಗೇಡಿಗಳಿಗೆ ಲಾಠಿ ರುಚಿ ತೋರಿಸಿದ ಪೊಲೀಸರು, ಪುಂಡರಿಗೆ ಬಹಿರಂಗ ಎಚ್ಚರಿಕೆ. ರೈತರ ಬರದ ಗಾಯದ ಮೇಲೆ ಖಾರ ಹಚ್ಚಿದ ಜಿಂಕೆಗಳು, ರೈತರು ಬೆಳೆದ ರಾಗಿ ತಿಂದು ತೆಗೆದ ಜಿಂಕೆಗಳು. ಚೇಳೂರು ತಾಲೂಕಿನ ರಸ್ತೆಗಳ ತುಂಬಾ ಗುಂಡಿಗಳು, ಸಾಮಾಜಿಕ ಜಾಲತಾಣದಲ್ಲಿ ಗ್ರಾಮೀಣ ಯುವ ಲೇವಡಿ. ಶುದ್ಧ ನೀರಿನ ಘಟಕಗಳಿಗೆ ಸರ್ಕಾರದ ಅನುದಾನವಿಲ್ಲ, ಸಂಘ ಸಂಸ್ಥೆಗಳು ದಾನಿಗಳಿಂದ ಜನರಿಗೆ ಶುದ್ಧ ನೀರು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇದೀಗ ಪುಂಡರ ಗ್ಯಾಂಗ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ನಗರದ ಮಹಾಕಾಳಿ ರಸ್ತೆಯಲ್ಲಿ ನಿನ್ನೆ ಕ್ಷುಲ್ಲಕ ಕಾರಣಕ್ಕೆ 2 ಪುಂಡರ ಗ್ಯಾಂಗ್ ನಡುವೆ ಮಾರಾಮಾರಿ ನಡೆದಿದೆ. ರಸ್ತೆ ಬದಿ ಪಾರ್ಕಿಂಗ್ ಮಾಡುವ ವಿಚಾರದಲ್ಲಿ ಶುರುವಾದ ಗಲಾಟೆ ಪರಸ್ಪರ ಹೊಡೆದಾಡಿಕೊಳ್ಳುವ ಮಟ್ಟಕ್ಕೆ ಹೋಗಿದೆ. ಚಿಕ್ಕಬಳ್ಳಾಪುರದ ಅಭಿ ಮತ್ತು ಆತನ ಸಹಚರರು ಸೇರಿದಂತೆ ಸ್ನೇಹಿತರ ನಡುವೆ ಗ್ಯಾಂಗ್ ವಾರ್ ನಡೆದಿದೆ. ಗಲಾಟೆಯಲ್ಲಿ ಒಬ್ಬ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಲಾಗಿದೆ. ಹೊಡೆದಾಟ ತಡೆಯಲು ಹೋದ ಮಹಿಳೆಯರ ಮೇಲೂ ಹಲ್ಲೆ ನಡೆಸಲು ಯತ್ನಿಸಿದ್ದಾರೆ ಪುಂಡರು. ಗಲಾಟೆ ನಡೆಯುತ್ತಿದ್ದ ಬಗ್ಗೆ 112 ಹೊಯ್ಸಳ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಹೊಯ್ಸಳ ಪೊಲೀಸರು ಗಲಾಟೆ ತಡೆಯುವುದು ಬಿಟ್ಟು ಸುಮ್ಮನೆ ನಿಂತು ತಮಾಷೆಯಾಗಿ ನೋಡುತ್ತಿದ್ದ ದೃಶ್ಯ ಲಭ್ಯವಾಗಿದೆ. ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ ಚಿಕ್ಕಬಳ್ಳಾಪುರ ನಗರ ಠಾಣಾ ಪಿಎಸ್ಐ ನಂಜುಂಡಯ್ಯ ಗಲಾಟೆ ಮಾಡಿದ ಪುಂಡರನ್ನ ಎತ್ತಾಕಿಕೊಂಡು ಬಂದು ಘಟನೆ ನಡೆದ ಸ್ಥಳದಲ್ಲಿ ಸಾರ್ವಜನಿಕವಾಗಿ ಲಾಠಿ ರುಚಿ ತೋರಿಸಿ ಎಚ್ಚರಿಕೆ ನೀಡಿದ ಘಟನೆ ಬುಧವಾರ ನಡೆದಿದೆ. ಯಾರೇ ಪುಂಡ್ರು ಪೋಕರು ಅವರು ಇರ್ಕೊಡ್ದು ಲಕ್ಷಣವಾಗಿರಬೇಕು, ಶಾಂತಿ ಕಾಪಾಡಬೇಕು. ಏನಾದರೂ ಈ ರೀತಿ ಮಾಡಿದ್ರೆ ನಾನು ಆಕ್ಷನ್ ತಗೊಳ್ಳೋಂತ ಗ್ಯಾರಂಟಿ. ಗೊತ್ತಾಯ್ತಾ? ಅಲ್ಲದೆ ಸ್ಥಳದಲ್ಲಿಯೇ ಇನ್ನು ಮುಂದೆ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿ ಯಾರಾದರೂ ಪುಂಡಾಟ ನಡೆಸಿದ್ರೆ ಇದೇ ಗತಿ ಅಂತ ಎಚ್ಚರಿಕೆಯ ಸಂದೇಶವನ್ನು ನೀಡಿದ ಪಿಎಸ್ಐ ಆರೋಪಿಗಳನ್ನ ಮತ್ತೆ ಠಾಣೆಗೆ ಕರೆದೊಯ್ದಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮೊದಲೇ ಬರಗಾಲ,
ಅದರಲ್ಲೂ ಈ ಬಾರಿ ಬಹುತೇಕ ಕಡೆ ರಾಗಿ, ಜೋಳ, ನೆಲಗಡಲೆಯೂ ಇಲ್ಲ. ರೈತರು ಬರದಿಂದ ತತ್ತರಿಸಿದ್ದಾರೆ. ಆ ಗ್ರಾಮದ ಕೆಲ ರೈತರು ಬೆಳೆದಿದ್ದ ರಾಗಿ ಅಲ್ಪ ಸ್ವಲ್ಪ ಬಂದಿತ್ತು. ಮಳೆ ಇಲ್ಲದೆ ಬೆಳೆ ಇಲ್ಲವಾದರೂ ಇವರ ಬೆಳೆ ಸರಿಸುಮಾರಾಗಿ ಬಂದಿತ್ತು. ಇನ್ನೇನು ರಾಗಿ ಕಟಾವು ಮಾಡಬೇಕು ಅನ್ನುವಷ್ಟರಲ್ಲಿ ರಾತ್ರೋರಾತ್ರಿ ರಾಗಿ ಫಸಲು ಮಾಯವಾಗಿದೆ. ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬರದ ನಡುವೆಯೂ ಬೆಳೆದ ರಾಗಿ ಬೆಳೆ ಜಿಂಕೆಗಳ ಪಾಲು. ರಾತ್ರೋರಾತ್ರಿ ರಾಗಿ ಬೆಳೆ ತಿಂದು ತೇಗಿದ ಜಿಂಕೆಗಳು, ಕಂಗಾಲಾದ ರಾಗಿ ಬೆಳೆಗಾರರು. ಹೌದು, ಹೀಗೆ ರಾಗಿ ಹೊಲದಲ್ಲಿ ಎಲ್ಲೆಂದರಲ್ಲಿ ಬೆದ್ದಿರೋ ಜಿಂಕೆಗಳ ಹೆಜ್ಜೆ ಗುರುತುಗಳು. ಇನ್ನು ಎಷ್ಟು ದೂರ ಕಣ್ಣು ಹಾಯಿಸಿದ್ರೂ ಕಾಣ್ತಿರೋದು ಬರೀ ರಾಗಿಯ ಪೈರು. ಆದರೆ ಅದರಲ್ಲಿ ರಾಗಿ ತೆನೆಗಳೇ ಇಲ್ಲ. ಅರೆ, ಎಲ್ಲೋಯ್ತಪ್ಪ ಅಂದ್ರೆ ಎಲ್ಲ ರಾಗಿ ತೆನೆಗಳನ್ನ ಜಿಂಕೆಗಳು ತಿಂದು ತೇಗಿವೆ. ಹೌದು, ಇಂತಹದೊಂದು ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿ ಗ್ರಾಮದ ಬಳಿ. ಗ್ರಾಮಕ್ಕೆ ಹೊಂದಿಕೊಂಡಂತೆ ಅರಣ್ಯ ಇಲಾಖೆಗೆ ಸೇರಿದ ಜಾಗವಿದ್ದು, ಅರಣ್ಯದಲ್ಲಿ ಜಿಂಕೆ, ಕಾಡು ಹಂದಿ ಸೇರಿದಂತೆ ನವಿಲುಗಳು ಯಥೇಚ್ಛವಾಗಿವೆ. ಹೀಗಾಗಿ ರೈತರು ಬೆಳೆದ ಬೆಳೆಗಳ ಮೇಲೆ ಜಿಂಕೆಗಳು ದಾಳಿ ಮಾಡುತ್ತಿದ್ದು, ರೈತ ವೆಂಕಟೇಶ್ ಹಾಗೂ ವಸಂತಪ್ಪ ಬೆಳೆದಿದ್ದ ರಾಗಿ ಬೆಳೆಯನ್ನ ಜಿಂಕೆಗಳು ತಿಂದು ತೇಗಿವೆ. ರೈತ ವೆಂಕಟೇಶ್ ಬೆಳೆದ 8 ಎಕರೆ ಪ್ರದೇಶದ ರಾಗಿ ಬೆಳೆ ಸಂಪೂರ್ಣ ಹಾಳಾಗಿದೆ. ರೈತ ವೆಂಕಟೇಶ್ ಪ್ರತಿ ಎಕರೆಗೆ 10,000ದಂತೆ 80,000 ಖರ್ಚು ಮಾಡಿದ್ದ. ಆದರೆ ಈಗ ಎಲ್ಲವೂ ಜಿಂಕೆಗಳ ಪಾಲಾಗಿದೆ ಅಂತಾರೆ ರೈತ ವೆಂಕಟೇಶ್. ನಮ್ಮ ಹೆಸರು ವೆಂಕಟೇಶ್ ಅಂತ. ಇಲ್ಲಿ 8.5 ಎಕರೆನಲ್ಲಿ ಹೊಲ ಹಾಕಿದ್ದೆ. ಸುಮಾರು ಒಂದು 85,000 ಖರ್ಚು ಮಾಡಿದ್ದೀನಿ. ಉಳುಮೆ ಮಾಡೋದಕ್ಕೆ, ಬೇಸಾಯ ಹಾಕೋದಕ್ಕೆ ಎಲ್ಲ. ರಾತ್ರಿ ಹಗಲು ಬಂದು ಕಾವಲು ಇದ್ದು ನೋಡಿದ್ರೆ ಕಟಾವು ಬರೋ ಸ್ಟೇಜಿಗೆ ಒಳ್ಳೆ ಬೆಳೆ ಬಂದಿತ್ತು. ಮಳೆ ಇಲ್ಲ ಆದ್ರೂ ನಮ್ಮದು ಬೆಳೆ ಚೆಂದಾಗಿತ್ತು. ಆಗಾಗ ಸ್ವಲ್ಪ ಟ್ಯಾಂಕರಲ್ಲಿ ನೀರು ಹಾಯಿಸಿದ್ರೆ ನಮ್ಮ ಬೆಳೆ ಬರಗಾಲ ಅಂತ ಘೋಷಿಸಿದ್ರೂ ನಮ್ಮದು ಹೊಲ ಚೆನ್ನಾಗಾಗಿತ್ತು. 8.5 ಎಕರೆ. ನೀವೇ ನೋಡ್ತಾ ಇದ್ದೀರಲ್ಲ ಹೊಲ ಯಾವ ಥರ ಆಗಿದೆ ಅಂತ. ಅದ್ರ ಫಾರೆಸ್ಟ್ರ್ ಕಾಂಪೌಂಡ್ ಇಲ್ಲದ, ಫಾರೆಸ್ಟ್ರವ್ರು ನೆಗ್ಲೆಕ್ಟು, ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಏನು ಬೆಳೆನೂ ಎಲ್ಲ ಬೆಳೆನೂ ಈ ಥರನೇ ಮಾಡ್ತಾವೆ. ನಾವು ಈ ರಾಗಿ ಬೆಳೆ ಎಲ್ಲ ಬೇರೆ ಬೆಳೆಗಳೆಲ್ಲ ಇಲ್ಲಿ ಎಲ್ಲ ಬೆಳೆಗಳು ತಿಂದಾಕ್ತಾವೆ. ಕಾಂಪೌಂಡ್ ಇಲ್ಲ, ಇತ್ತ ಕಡೆ ಯಾರು ಬಂದು ನೋಡೋದು ಇಲ್ಲ. ಅವರು ರಾತ್ರಿ 10 ಗಂಟೆ 11 ಗಂಟೆವರೆಗೂ ಇರೇನೆ. 11 ಗಂಟೆವರೆಗೂ ಆಮೇಲೆ ತಿರ್ಗಿ ಯಥೇಚ್ಛವಾಗಿ ಬಂದು ಮೇದಾಕಿರೋವು. 11 ಗಂಟೆವರೆಗೂ ಎನಿ ಟೈಮ್ ಬಂದು ಕಾವಲಿರೇನೆ. 8.5 ಎಕರೆ ಇಲ್ಲಿ ಹಾಕಿದ್ದೀನಿ. 8.5 ಎಕರೆನಲ್ಲಿ ಈಗ 8 ಸೇರು ಕೂಡ ಆಗೋಲ್ಲ. 85,000 ಖರ್ಚು ಮಾಡಿದ್ದೀನಿ. ಕೂಲಿ ಅವೆಲ್ಲ ಊಹಿಸೋಕೆ ಆಗೋಲ್ಲ ಸರ್, ಅಷ್ಟು ಥರ ಕೂಲಿ. ಈಗ ಲೇಬರ್ಸೇ ಸಿಕ್ಕಲ್ಲ. ಏನು ಬಾಧೆ ಬಿದ್ದು ಲೇಬರ್ಸ್ನ ಕರ್ಕೊಂಬಂದು ಈ ಮಾಡಿದ್ದೀನಿ ಅಂದರೆ ನಮ್ಗೆ ಕಣ್ಣುಗಳಾಗ ನೀರು ಬರ್ತಾವೆ. ಇವತ್ತು ನೋಡಿದ್ರೆ ದುಡ್ಡು ಪ್ರಶ್ನೆ ಅಲ್ಲ, ಆ ಕಷ್ಟ ನಮ್ಗೆ. ರಾತ್ರಿ ಬಂದು 9-10 ಗಂಟೆವರೆಗೂ ಕಾವಲಿದ್ದೀರಿ ಅಂದ್ರೂ ಅಲ್ಕೂ ಈ ಥರ ಮೇದಾಕವೆ. ಅದ್ರ ಫಾರೆಸ್ಟ್ರವ್ರು ಏನು ಕೇಳೋರಿಲ್ಲ, ಮಾಡೋರಿಲ್ಲ. ಅದನ್ನೇನನ್ನು ನಾವು ಆ ಶ್ರೀರಾಮ್ಪುರ ಕಡೆ ಒಂದು ಕಿತ್ತ ಅರ್ಜಿ ಕೊಟ್ಟಿದ್ದಕ್ಕೆ ಅಲ್ಲಿ ಮಾತ್ರ ಕಾಂಪೌಂಡ್ ಹಾಕವ್ರೆ. ಇನ್ನು ಇತ್ಲ ಕಡೆ ಎಲ್ಲಿ ಕಾಂಪೌಂಡೇ ಹಾಕಿಲ್ಲ. ಬಾಯಿಗೆ ಬರ್ದಿರಾಗೈತೀರಿ ನೋಡಿ ಸರ್, ಬೆಳೆ ಯಾವ ಥರ ಆಗಿಬಿಟ್ಟಿದೆ. ಯಾರಿಗೆ ಸರ್ ಹೇಳೋದು ನಾವು? ಅದನ್ನು ಜಿಂಕೆನ ಹೊಡಿಬಾರ್ದು ಅಂತಾರೆ, ಹೊಡಿಯೋದು ಬೇಡ. ಹಂದಿನ ಹೊಡಿಬಾರ್ದು ಅಂತಾರೆ, ನಾವು ಹೊಡಿಯೋದು ಬೇಡ. ನಮ್ಗೆ ಅವರು ಪ್ರಾಣಿಗಳನ್ನ ಅವ್ರು ಕಾಂಪೌಂಡ್ ಮಾಡಿ ಒಳಗೆ ಹಾಕ್ಕೊಂಡ್ಲಿ. ನಾವು ಇಲ್ಲ ನೋಡಿ 85,000 ಅಂದರೆ ಎಲ್ಲಿ ಸರ್ ನಾವು ತರೋದು? 85,000 ಈಗ ಈ 80 ಮೂಟೆ ಆಗೋವು, ಇಲ್ಲ 60 ಮೂಟೆನಾಗ ಸಿಕ್ಕವು. ಒಳ್ಳೆ ಬೆಳೆ ಆಗಿತ್ತು. ಕೈಗೆ ಬಂದಿರೋ ಬೆಳೆ ಈ ಫಾರೆಸ್ಟ್ರು ಇವ್ರನಿಂದ ನಮ್ಗೆ ಇಲ್ದಿರಾಗೋಯ್ತು. ಯಾವ ಥರ ಆಸೆ ಹೇಳ್ಬೇಕಂತ ಸರ್. ಬರಗಾಲದಾಗ ರಾಗಿ ನೋಡಿದ್ರೆ ಈಗ ಗಗನಕ್ಕೆ ಹೋಗಿದೆ ರೇಟು. ನಮಗೆ ಯಾವ ಥರ ಏನೋ ಒಂದು 4 ಕಾಸು ಬರ್ತೈತೆ, ನಮ್ಮ ಮಕ್ಕಳು ಎಜುಕೇಷನ್ಗೆ ಏನಕ್ಕೋ ಒಂದು ಎತ್ತಿಕ್ಕೊಳೋದು, ಏನೋ ಒಂಥರ ಮಾಡೋಣ ಅಂದ್ಕೊಂಡಿದ್ರಿ. ನಾನಾ ಥರ ಸಾಲಗಳು ಮಾಡಿದ್ರಲ್ಲ ಸರ್. 80,000 ನಮಗೇನು ಸುಮ್ಮನೆ ಬಂದುಬಿಡ್ತೈತಾ? ಯಾರಿಗೂ ಅಲ್ಲಿ ಇಲ್ಲಿ ಸಾಲ ಮಾಡಿದ್ದೀರಿ, ಅವ್ರು ಕೊಡಬೇಕು, ಟ್ಯಾಕ್ಟ್ರುಗಳವ್ರಿಗೆ ಕೊಡಬೇಕು. ಎಲ್ಲ ಅವ್ರಿಗೆ ಕೊಟ್ಟು ಮಿಗ್ಲಿದ್ದೇನೋ ನಮ್ಮ ಮಕ್ಕಳು ಮರಿ ಏನೋ ಓದಿ ಸರ್. ನಾವು ಸರ್ಕಾರದಿಂದ ಎಲ್ಲ ಹೇಳ್ತಾನೆ ಅವರೇ ಟಿ ವಿನಲ್ಲಿ, ಎಲ್ಲಿ ಸಮೀಕ್ಷೆನೂ ಬಂದಿಲ್ಲ, ಏನೂ ಬಂದಿಲ್ಲ. ಬಂದಿಲ್ಲ ಹೇಳ್ತಾವ್ರೆ, ಅಲ್ಲಿ ಕೊಡ್ತಾಯಿದ್ದೀರಿ, ಇಲ್ಲಿ ಕೊಡ್ತಾಯಿದ್ದೀರಿ ಅಂತವ್ರೆ. ಇನ್ನು ಎಲ್ಲಿ ಕೊಟ್ಟಿದ್ದಿಲ್ಲ, ಬಂದಿದ್ದೇ ಇಲ್ಲ. ಬರ ಪೀಡಿತ ಅಂತಾರೆ. ನಮ್ಮದೇನು ದೇವ್ರು ಕೊಟ್ಟಂಗೆ ಆಗಿತ್ತು. ಈ ಫಾರೆಸ್ಟ್ರು ಬೇಜವಾಬ್ದಾರಿ ತನದಿಂದ ಅದು ಹೋಯ್ತು.
ರೈತರಾದ ವೆಂಕಟೇಶ್, ವಸಂತಪ್ಪ ಹಾಗೂ ಗ್ರಾಮದ ಇತರೆ ರೈತರು ರಾಗಿ ಬೆಳೆಯನ್ನ ಬೆಳೆದಿದ್ರು. ಆದರೆ ಈಗ ಮಳೆ ಇಲ್ಲದೆ ಅರ್ಧಂಬರ್ಧ ಫಸಲು ಬಂದಿದ್ದು ಅದನ್ನೇ ಕಟಾವು ಮಾಡಿಕೊಂಡು ಕನಿಷ್ಠ ಮನೆಗಾದ್ರೂ ರಾಗಿ ಆಗತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಫಸಲು ಬಂದ ನಂತರ ಈಗ ರಾತ್ರೋರಾತ್ರಿ ಜಿಂಕೆಗಳ ಹಿಂಡು ರಾಗಿ ಹೊಲಗಳ ಮೇಲೆ ದಾಳಿ ಮಾಡಿ ತೆನೆಗಳನ್ನೆಲ್ಲ ಸಂಪೂರ್ಣವಾಗಿ ತಿಂದು ತೇಗಿವೆ. ಇದರಿಂದ ರೈತರು ದಿಕ್ಕು ತೋಚದಂತಾಗಿದ್ದಾರೆ. ನಮ್ಮ ಹೆಸರು ವಸಂತಪ್ಪ ಅಂತ, ತೌಡ್ನಹಳ್ಳಿ ನಮ್ಮದು. ಪಕ್ಕದಲ್ಲೇ ನಾಗಮ್ಮ, ಚಿಕ್ಕ ನಾಗಮ್ಮನ ಅಂತ ಹೊಲ ಐತೆ, 4 ಎಕರೆ ಜಮೀನು ಐತೆ. ಅದು ಎಲ್ಲ ಕೊಯ್ಯೋ ಟೇಜು ಬಂದೈತೆ, ಕಿಲಿಯನಿಗೆಲ್ಲ ತಿಂದಾಗ್ಬಿಟ್ಟವೆ. ಜಿಂಕೆಗಳ ಕಾಟ, ಈ ನೆವಿಗಳ ಕಾಟ, ಎಲ್ಲ ಬೇಜಾನ್ ಕಾಟ. ಪಾಪ ಅವ್ರು ಸಾಲ ಮಾಲ ಹಾಕಿ ಎಲ್ಲ ಮಾಡಿದರು. ಈ ಫಾರೆಸ್ಟ್ರವರು ಏನು ಗೊತ್ತಾಗ್ತಾ ಇಲ್ಲ, ಏನು ಹೇಳಿದ್ರು ಅವರು ಏನು ಬೇಜವಾಬ್ದಾರಿ. ಏನು ಮಾಡೋಕ್ಕೋಗಿದ್ರು ಬಿಡು ಅಂತಾರೆ. ನಾವೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ಅವ್ರೇನೋ ಸಾಲ ಮಾಲ ಎಲ್ಲ ಹಾಕಿಬಿಟ್ಟು ಏನೋ ನಾಶನವಾಗಿ ಹೋಗೈತೆ. ಏನೋ ನೀವು ಪರಿಹಾರ ಕೊಡ್ತೀರೇನೋ ಅಂತೇಳಿ ಕೇಳ್ಕೊತಾ ಇದ್ದೀರಿ. ಇದರಲ್ಲಿ ಏನೋ ಇದ್ರೆ ಕೊಡಿರಿ ಸರ್ ನಮಗೆ, ನಾವು ಬಡವರು ಸರ್. ನಾವು 9 ಗಂಟೆಯಿಂದ ಸುಮಾರು 12 ಗಂಟೆ 11 ಗಂಟೆ ಈಗ 3 ಟೈಮ್ ಬರ್ತೀರಿ. ಬಂದರೂ ನಾವು ಬಂದಾಗ ಓಡಿಸ್ಬಿಡ್ತೀರಿ. ಮತ್ತೆ ತಿರುಗಿ ನಾವು ಹೊರಟೋದ ಮೇಲೆ ನೈಟೆಲ್ಲ ಕಾವಲಿರೋಕ್ಕಾಗ್ತಾರೆ ಸರ್. ಸುಮಾರು ಎಲ್ಲ ತಿಂದಾಕ್ಬಿಟ್ಟು ಎಲ್ಲ ಪೊಜಿಟ್ ಮಾಡಾಕ್ಬಿಟ್ಟವೆ. ನೀವೇ ನೋಡಿ, ಎಲ್ಲ ನೋಡಿ, ಎಲ್ಲ ಹೊಣ್ಲಾಡ್ಕೊಂಡು ಕಿತ್ಲಾಡ್ಕೊಂಡು ಗುಮ್ಲಾಡ್ಕೊಂಡು ಎಲ್ಲ ಇದು ಮಾಡಾಕವೆ. ಇವನ್ ಸೂರು ಹುಲ್ಲು ಕೂಡ ಸಿಕ್ಕಲ್ಲ ನಮಗೆ. ಈ ಥರ ಐತೆ ಸರ್. ಇದು ಏನಾದರೂ ಪರಿಹಾರ ಇದಕ್ಕೆ ಅನುಕೂಲ ಮಾಡಂಗಿದ್ರೆ ನೋಡಿ ಸರ್. ನಾವು ಬಡವರು ತುಂಬ. ಸದ್ಯ ರೈತರು ಬೆಳೆದ ರಾಗಿ ಬೆಳೆ ಎಲ್ಲವೂ ಜಿಂಕೆಗಳ ಪಾಲಾಗಿದ್ದು ಅರಣ್ಯ ಇಲಾಖೆ ನಷ್ಟ ಪರಿಹಾರ ತುಂಬಿಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ರೈತರು ಅರ್ಜಿ ಕೊಟ್ಟರೆ ಪರಿಶೀಲಿಸಿ ಪರಿಹಾರ ಕೊಡಲಾಗುವುದು ಅಂತ ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖಾಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಅವರು ಕೊಡೋ ಪರಿಹಾರ ಸಿಗುತ್ತೋ ಇಲ್ವೋ? ಚೆನ್ನಾಗಿ ಬಂದ ರಾಗಿ ಬೆಳೆ ಈಗ ಜಿಂಕೆಗಳ ಪಾಲಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯಿತು ಅಂತ ರೈತರು ನೊಂದುಕೊಳ್ಳುವಂತಾಗಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನಾದ್ಯಂತ ಕಳೆದ 5-6 ದಿನಗಳಿಂದ ಜಿಟಿ ಮಳೆ ಆಗುತ್ತಿದ್ದು ಗ್ರಾಮೀಣ ರಸ್ತೆಗಳು ಕೆಸರು ಗದ್ದೆಗಳಂತಾಗಿ ಬದಲಾಗಿವೆ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರಸ್ತೆಗಳಲ್ಲಿ ಸಂಚರಿಸಲು ಅರಸಾಹಸ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಚೇಳೂರಿನಿಂದ ಚಿಂತಾಮಣಿ ಮತ್ತು ಬಾಗೇಪಲ್ಲಿ ಕಡೆಗಳಿಗೆ ಹೋಗುವ ಮುಖ್ಯ ರಸ್ತೆಗಳು ಕಿಲೋಮೀಟರ್ ಗಟ್ಟಲೆ ಹದಗೆಟ್ಟಿದ್ದು ಜಡಿ ಮಳೆಯಿಂದ ಗುಂಡಿಗಳಲ್ಲಿ ನೀರು ತುಂಬಿದೆ. ಇದರಿಂದ ಬೈಕ್ ಮತ್ತಿತರರ ವಾಹನಗಳಲ್ಲಿ ಸಂಚರಿಸಲು ಸಾಧ್ಯವಾಗದ ಸ್ಥಿತಿ ಇದೆ. ಇನ್ನು ಮಳೆಯಿಂದ ಗುಂಡಿಗಳಲ್ಲಿ ನೀರು ತುಂಬಿದ್ದು ತಿಳಿಯದೆ ಗುಂಡಿಗಳಿಗೆ ಇಳಿದ ವಾಹನಗಳು ಉರುಳಿ ಬಿದ್ದು ಸವಾರರು ಗಾಯ ಮಾಡಿಕೊಂಡ ಉದಾಹರಣೆಗಳೂ ಇದೆ. ಚೇಳೂರು ತಾಲೂಕಿನ ಪುಲಗಲ್ಲು ಗ್ರಾಮದ ಮುಂದೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಗ್ರಾಮೀಣ ಜನತೆ ಕೆಸರು ತುಂಬಿರುವ ರಸ್ತೆಗಳಲ್ಲಿ ಎದ್ದು ಬಿದ್ದು ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹದಗೆಟ್ಟ ರಸ್ತೆಗಳಿಂದ ರೋಸಿ ಹೋಗಿರುವ ಗ್ರಾಮೀಣ ಯುವಕರು ತಮ್ಮ ಗ್ರಾಮಗಳ ರಸ್ತೆಯನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಚೇಳೂರಿನಿಂದ ಚಿಂತಾಮಣಿಗೆ ಹೋಗುವ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಹದಗೆಟ್ಟ ರಸ್ತೆಯು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ತಾಲೂಕಿನ ರಸ್ತೆಗಳ ದುಸ್ಥಿತಿಯನ್ನು ಸಾಮಾಜಿಕ ಜಾಲತಾಣಗಳು ಹೊರಜಗತ್ತಿಗೆ ಸಾರುತ್ತಿವೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಹದಗೆಟ್ಟ ರಸ್ತೆಗಳ ಕಾಯಕಲ್ಪಕ್ಕೆ ಮುಂದಾಗಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಆರಂಭಿಸಲು ಸರ್ಕಾರದಿಂದ ಅನುದಾನ ಸಿಗುತ್ತಿಲ್ಲ. ಆದರೂ ಖಾಸಗಿ ಕಂಪನಿ ದಾನಿಗಳನ್ನು ಹಿಡಿದು ನೀರಿನ ಘಟಕಗಳನ್ನು ಆರಂಭಿಸಿ ಶುದ್ಧ ಕುಡಿಯುವ ನೀರು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು.
ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಎದಲತಿಪ್ಪೇನಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಸರಕಾರಿ ಶಾಲಾ ಕೊಠಡಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸರಕಾರದಿಂದ ಸಾಕಷ್ಟು ಪ್ರಮಾಣದಲ್ಲಿ ಅನುದಾನ ಬರುತ್ತಿಲ್ಲ, ಆದರೆ ಕುಡಿಯುವ ನೀರಿನ ಬವಣೆ ಹೆಚ್ಚುತ್ತಿದೆ. ಜನರಿಗೆ ಶುದ್ಧ ಕುಡಿಯುವ ನೀರು ನೀಡುವುದು ಸರಕಾರ ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿಯಾಗಿದೆ. ಹಾಗಾಗಿ ಕಂಪನಿಗಳು ಮತ್ತು ದಾನಿಗಳ ಮೂಲಕ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಆರಂಭಿಸಲಾಗುತ್ತಿದೆ ಎಂದರು. ಶಿಡ್ಲಘಟ್ಟ ತಾಲೂಕು ತೀರಾ ಹಿಂದುಳಿದ ಪ್ರದೇಶವಾಗಿದ್ದು ಶಿಕ್ಷಣ, ಆರೋಗ್ಯ ಇನ್ನಿತರೆ ಕ್ಷೇತ್ರಗಳಲ್ಲೂ ಹಿಂದೆ ಬಿದ್ದಿದೆ ಎಂದರು. ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಜೆ ದೇವಗಾನಹಳ್ಳಿ, ಮಲ್ಲೇನಹಳ್ಳಿ, ಫಕೀರಹೊಸಳ್ಳಿ, ಕಲ್ಯಾಪುರ, ಎದ್ದಲತಿಪ್ಪೇನಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಅಂಗನವಾಡಿ ಕಟ್ಟಡ, ಶಾಲಾ ಕೊಠಡಿಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ಇದುವರೆಗೂ ಶುದ್ಧ ಕುಡಿಯುವ ನೀರು ಘಟಕಗಳಿಲ್ಲ. ಇವತ್ತು ಸರ್ಕಾರದಲ್ಲಿ ಈ ಶುದ್ಧ ಕುಡಿಯುವ ನೀರು ಘಟಕಕ್ಕೆ ಯಾವುದೇ ಒಂದು ಅನುದಾನ ಸಹ ಸಿಗ್ತಾ ಇಲ್ಲ. ಆದರೂ ನಾವು ಯಾವುದೋ ಒಂದು ಅನುದಾನವನ್ನು ಒದಗಿಸಿ ಈ ಒಂದು ಕ್ಷೇತ್ರದಲ್ಲಿ ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥ ಕೆಲಸವನ್ನು ಹಂತವಾಗಿ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳು ಕೊಡುವಂಥ ಒಂದು ತೀರ್ಮಾನವನ್ನು ಮಾಡಿ ನಾವು ಹೊರಟಿದ್ದೀರಿ. ಇವತ್ತು ಈ ಒಂದು ಶಿಡ್ಲಘಟ್ಟ ವಿಧಾನಸಭೆ ಕ್ಷೇತ್ರದಲ್ಲಿ ಇವತ್ತು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕನ್ನೋ ತೀರ್ಮಾನವನ್ನು ನಾವೆಲ್ಲರೂ ಹೊರಟಿದ್ದೀವಿ. ಸಂಪೂರ್ಣವಾಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಎಲ್ಲ ನನ್ನ ಅಣ್ಣ ತಮ್ಮಂದರು ತಾವೆಲ್ಲರೂ ಸಹಕಾರ ಕೊಟ್ಟು ಮುಂದೆ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗೋಂಥ ಕೆಲಸ ತಾವೆಲ್ಲರೂ ಕೈ ಜೋಡಿಸ್ಬೇಕಂತ ಹೇಳ್ತಾ ಹೊಸಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಎಂ ಮಂಜುನಾಥ ಗೌಡ, ಉಪಾಧ್ಯಕ್ಷೆ ಜಯಮ್ಮ, ಪಿಡಿಒ ಯಮುನಾ ರಾಣಿ, ಸಿವಿ ನಾರಾಯಣಸ್ವಾಮಿ, ಬಂಕ್ ಮುನಿಯಪ್ಪ, ತಾದೂರು ರಘು, ನಾಗಮಂಗಲ ಶ್ರೀನಿವಾಸ ಗೌಡ, ಇಒ ಮುನಿರಾಜು ಇನ್ನಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಂಜನಗೂಡು ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಅಂಬೇಡ್ಕರ್ ಅವರ 67ನೇ ಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಉಪವಿಭಾಗೀಯ ಸಂಚಾಲಕ ಮಂಜು ಶಂಕರಪುರ ಮಾತನಾಡಿ, ಅಂಬೇಡ್ಕರ್ ಎಂದರೆ ಬರೀ ವ್ಯಕ್ತಿಯಲ್ಲ, ಅವರು ಮಹಾನ್ ಶಕ್ತಿ. ಧ್ಯೇಯ ತತ್ವವೇ ಅಂಬೇಡ್ಕರ್ ಆಗಿದ್ದಾರೆ. ದೇಶದ ಅಖಂಡತೆಗೆ ಅವರ ಸೇವೆ ಅನನ್ಯವಾದುದು. ಅವರನ್ನ ಕೇವಲ ಶೋಷಿತ ವರ್ಗದ ನಾಯಕರು ಎಂದು ಭಾವಿಸುವಂತಿಲ್ಲ. ಅವರು ಸಮಾಜದ ಎಲ್ಲ ವರ್ಗಗಳ ನಾಯಕರಾಗಿದ್ದಾರೆ ಎಂದರು. ಅಂಬೇಡ್ಕರ್ ಅವರು ಸಂಘರ್ಷದ ಹಾದಿ ತುಳಿಯದೆ ಸಾಮರಸ್ಯದ ಮೂಲಕ ಸಮಾಜ ಒಗ್ಗೂಡುವಂತೆ ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಆದರ್ಶಗಳನ್ನ ಪಾಲನೆ ಮಾಡುವ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕಿದೆ ಎಂದರು. ಡಿಸೆಂಬರ್ 6ರಂದು ಮೈಸೂರಿನಲ್ಲಿ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನಿಂದ ಮಹಿಳೆಯರು ಸೇರಿದಂತೆ 1000ಕ್ಕೂ ಹೆಚ್ಚು ಜನ ಹೋಗುತ್ತಿದ್ದೇವೆ ಎಂದರು. ಪ್ರಸ್ತುತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಏನು ಕನಸ್ಕೊಂಡಿದ್ರು, ಎಲ್ಲ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ ಬದುಕಬೇಕು, ಎಲ್ರಿಗೂ ಕೂಡ ಮೀಸಲಾತಿಯ ಆಧಾರದ ಮೇಲೆ ಸೌಲಭ್ಯಗಳು ದೊರಕಬೇಕು, ಎಲ್ಲರೂ ಕೂಡ ಅವ್ರದ್ದೇ ಆದಂತಹ ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡು ಬದುಕಬೇಕು ಅಂತೇಳಿ ಅಂಬೇಡ್ಕರ್ ಅವರು ಏನು ಕನಸ್ಕೊಂಡಿದ್ರು, ಅದರ ವಿರುದ್ಧವಾಗಿ ಈಗಿನ ಸರ್ಕಾರಗಳು ಕಾನೂನುಗಳನ್ನ ಹೊರಡಿಸುತ್ತಾ ಜನಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ, ಹಾಗೆ ಜನಗಳನ್ನು ಶೋಷಣೆ ಮಾಡ್ತಾ ಸೌಲಭ್ಯಗಳನ್ನು ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿ ಇವಾಗ ಎದುರಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ಗಟ್ಟವಾಡಿ ಮಹೇಶ್, ಮಹದೇವಸ್ವಾಮಿ, ಸುರೇಶ್, ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಎಲ್ಲ ಜಾತಿ ಧರ್ಮದವರು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಪ್ರೇರಣೆಯಾದವರು ಅಂಬೇಡ್ಕರ್ ಎಂದು ದಲಿತ ಸಿಂಹ ಸೇನೆ ರಾಜ್ಯ ಅಧ್ಯಕ್ಷ ತಿಪ್ಪಸಂದ್ರ ಶ್ರೀನಿವಾಸ್ ಹೇಳಿದರು. ಮಾಲೂರು ಬಸ್ ನಿಲ್ದಾಣದ ಅಂಬೇಡ್ಕರ್ ಉದ್ಯಾನವನದಲ್ಲಿ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರು ಮಾತನಾಡಿದರು. ಕಟ್ಟ ಕಡೆಯ ವ್ಯಕ್ತಿ ತಮ್ಮ ಹಕ್ಕು ಪಡೆಯಲು ಸಾಧ್ಯವಾಗಲು ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ಮಾತ್ರ ದೀನ ದಲಿತರು, ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯದ ಜನತೆ ನೆಮ್ಮದಿ ಜೀವನಕ್ಕೆ ದಾರಿಯಾಗಿದೆ ಎಂದರು. ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶಿವಕುಮಾರ್, ಗ್ರೇಡ್ 2 ತಹಸೀಲ್ದಾರ್ ಹರಿಪ್ರಸಾದ್, ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್, ಮುಖ್ಯಾಧಿಕಾರಿ ಪ್ರದೀಪ್, ಮಂಜುನಾಥ್, ಕೋಡೂರು ಗೋಪಾಲ್, ಎಟ್ಟಕೋಡಿ ಸಂತೋಷ್, ಚನ್ನಕಲ್ ಸಂತೋಷ್ ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.
ನವೆಂಬರ್ 23ರಂದು ನಗರಸಭೆ ಜಾಗಗಳಿಗೆ ಬಲಾಢ್ಯರ ಕನ್ನ ಎಂಬ ತಲೆ ಬರಹದಡಿ ಪ್ರಕಟವಾಗಿದ್ದ ಸುದ್ದಿಯಿಂದ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ನಗರಸಭೆ ಜಾಗದಲ್ಲಿ ಹಾಕಿದ್ದ ಮಣ್ಣು ತೆರವುಗೊಳಿಸಿದ್ದಾರೆ. ಇದು CTV ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಅಂದು ನೀವೇ ನೋಡಿದ್ರಲ್ಲ, ಈ ನಗರಸಭೆಗೆ ಸೇರಿದ ಜಾಗದಲ್ಲಿ ಮಣ್ಣು ಯಾವ ಪರಿ ವ್ಯಾಪಾರ ಮಾಡುತ್ತಿದ್ರು ಎಂಬುದನ್ನ. ಈಗ ಅದೆಲ್ಲವೂ ಖಾಲಿ ಮಾಡಿಸಲಾಗಿದೆ. ಆದರೆ ನಗರಸಭೆ ಕೆಲಸ ಇಲ್ಲಿಗೆ ಮುಗಿದಂತಲ್ಲ. ಯಾಕೆಂದ್ರೆ ಬಲಾಢ್ಯರ ಈ ಒತ್ತುವರಿ ಆಸೆ ಮತ್ತೆ ಚಿಗುರೊಡೆಯದೆ ಬಿಡೋದಿಲ್ಲ. ಹಾಗಾಗಿ ನಗರಸಭೆಯ ಆಸ್ತಿಗಳಿಗೆ ರಕ್ಷಣೆ ನೀಡಲು ಬೇಲಿ ಹಾಕಬೇಕಾದ ಅಗತ್ಯವಿದೆ. ಅಂದು ನಗರಸಭೆ ಆಯುಕ್ತರು ಹೇಳಿದ್ದ ಮಾತನ್ನ ಒಮ್ಮೆ ಕೇಳಿ. ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಚೇರಿಯ ಕಂದಾಯ ಶಾಖೆಯ ಅಧಿಕಾರಿಗಳು ಹೋಗಿ ಅದನ್ನು ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಮಣ್ಣು ಹಾಕಿರೋದು ನಮ್ಮ ನಗರಸಭೆ ಜಾಗದಲ್ಲಿ ಮಣ್ಣು ಹಾಕಿರೋದು ಕಂಡು ಬಂದಿರೋದ್ರಿಂದ ಅದನ್ನು ತೆರವುಗೊಳಿಸೋದಕ್ಕೆ ಈಗಾಗಲೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇನ್ನು 2 ಡೇಸಲ್ಲಿ ಅವರು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರೆ, ಕ್ಲಿಯರ್ ಮಾಡಲಿಲ್ಲ ಅಂದರೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಈಗಾಗಲೇ ನಮ್ಮ ನಗರಸಭೆ ಆಸ್ತಿಗಳನ್ನು ಎಲ್ಲ ಗುರುತಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ಗುರುತಿಸಿದ್ದಾರೆ. ಅದನ್ನು ನಾವು ಕಾಂಪೌಂಡ್ ಹಾಕೋದು, ಫೆನ್ಸಿಂಗ್ ಹಾಕೋದ್ರ ಮೂಲಕ ನಾವು ರಕ್ಷಣೆ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅದನ್ನು ತೊಗೊಂಡು ಆಮೇಲೆ ಮಾತಾಡ್ತೀವಿ. ಅಂದು ಆಯುಕ್ತರು ಹೇಳಿದಂತೆ ನಗರಸಭೆ ಜಾಗ ತೆರವುಗೊಳಿಸಲಾಗಿದೆ. ಆದರೆ ಇನ್ನು ಬೇಲಿ ಹಾಕುವ ಬಗ್ಗೆ ಆಯುಕ್ತರು ಚಿಂತನೆ ನಡೆಸಿಲ್ಲ. ಕೂಡಲೇ ನಗರಸಭೆ ಜಾಗಗಳನ್ನ ಭದ್ರಪಡಿಸುವತ್ತ ಗಮನ ನೀಡಬೇಕಾದ ಅಗತ್ಯವಿದೆ. ಇನ್ನು ಇದು IDASMT ಬಡಾವಣೆಗೆ ಸೇರಿದ ಒಂದು ಜಾಗದ ಕತೆ ಮಾತ್ರ. ಬಲಾಢ್ಯರಾದವರು ಇದೇ ರೀತಿಯಲ್ಲಿ ನಗರಸಭೆಗೆ ಸೇರಿದ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಡಗಳನ್ನ ನಿರ್ಮಿಸಿಕೊಂಡಿರುವ ಆರೋಪಗಳು ಕೇಳಿಬಂದಿವೆ. ಇಂತಹ ಬೆಲೆ ಬಾಳುವ ಜಾಗಗಳನ್ನು ಗುರುತಿಸಿ ವಶಕ್ಕೆ ಪಡೆಯಬೇಕಾದ ಜವಾಬ್ದಾರಿ ನಗರಸಭೆಯ ಅಧಿಕಾರಿಗಳ ಮೇಲಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುವರೇ ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅರಸೀಕೆರೆ ನಗರಸಭೆಯ 2023-24ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ 7 ವಾರ್ಡ್ಗಳನ್ನು ಕೈಬಿಟ್ಟಿರುವ ಕುರಿತು ತೀವ್ರ ವಾದ ವಿವಾದ ನಡೆಯಿತು. ಅರಸೀಕೆರೆ ನಗರಸಭೆಯಿಂದ 15ನೇ ಹಣಕಾಸು ಯೋಜನೆಯಡಿ ಕಾಮಗಾರಿ ಮಾಡಲು ಮಂಜೂರಾತಿ ದೊರಕಿದೆ. ನಗರದಲ್ಲಿ 30 ವಾರ್ಡ್ಗಳಿದ್ದು ಪ್ರತಿ ವಾರ್ಡ್ನ ಸದಸ್ಯರಿಗೆ ತಲಾ 4.34 ಲಕ್ಷ ರೂಪಾಯಿಗಳು ಮಂಜೂರು ಮಾಡಲಾಗಿದೆ. ಆದರೆ ಅದರಲ್ಲಿ 23 ವಾರ್ಡ್ಗಳನ್ನು ಮಾತ್ರ ನೀಡಿ ಉಳಿದ 7 ವಾರ್ಡ್ಗಳನ್ನು ಕೈಬಿಡಲಾಗಿದೆ. ಆಯುಕ್ತ ಕೃಷ್ಣಮೂರ್ತಿ ಸಮ್ಮುಖದಲ್ಲಿ 7 ವಾರ್ಡ್ಗಳನ್ನು ಯಾವ ಕಾರಣಕ್ಕೆ ಕೈಬಿಟ್ಟಿದ್ದೀರಿ ಎಂದು ಸದಸ್ಯರು ಆಯುಕ್ತರನ್ನು ಪ್ರಶ್ನಿಸಿದರು. ಸೈಯದ್ ಸಿಕಂದರ್ ಮಾತನಾಡಿ, 30 ವಾರ್ಡ್ಗಳಲ್ಲಿ 7 ವಾರ್ಡ್ಗಳನ್ನು ಕೈಬಿಟ್ಟಿರುವುದು ಯಾವ ನ್ಯಾಯ? ಅಲ್ಲಿನ ಜನರು ಮನುಷ್ಯರಲ್ಲವೇ? ಅವರೇನು ನಗರಸಭೆಗೆ ತೆರಿಗೆ ಕಟ್ಟುತ್ತಿಲ್ಲವೇ ಎಂದು ತರಾಟೆಗೆ ತೆಗೆದುಕೊಂಡರು. ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್ ಮಾತನಾಡಿ, ನಾನು ಅಧಿಕಾರದಲ್ಲಿದ್ದ ವೇಳೆ ಎಲ್ಲ ಸದಸ್ಯರಿಗೆ ಸಮಾನವಾಗಿ ನೋಡಿಕೊಳ್ಳುತ್ತಿದ್ದೆ. ಆದರೆ ನನ್ನ ಅವಧಿ ಮುಗಿದ ಮೇಲೆ ಈ ರೀತಿ ನಗರಸಭೆಯಲ್ಲಿ ನಡೆಯುತ್ತಿದೆ. ಯಾರೋ ಮುಖಂಡನ ಮಾತು ಕೇಳಿ ನಗರಸಭೆ ಅಧಿಕಾರಿಗಳು ಈ ರೀತಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದರು. ವಾರ್ಡಲ್ಲಿ ಸದಸ್ಯರು ವಿಚಾರ ಕೋರ್ಟಲ್ಲಿದೆ. ಕೋರ್ಟಲ್ಲಿದ್ದಾಗ ನಾವು ಬಂದು ಕೇಳೋಕ್ಕಾಗಲ್ಲ, ಇರಲಿ ಒಂದು ಪ್ರಶ್ನೆ ಇರಲಿ. ಬಟ್ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಅಲ್ಲಿ ಸದಸ್ಯರು ಇಲ್ಲ ಅಂತ ಹೇಳಿದ್ಮೇಲೆ ಮುಖ್ಯ ಅಧಿಕಾರಿಗಳು ಕಮಿಷನರ್ ಇರ್ತಾರೆ, ನಮಗೆ ಮೋಹನ್ ಇರ್ತಾರೆ, ಇಂಜಿನಿಯರ್ ಇರ್ತಾರೆ. ಅವರಿಬ್ಬರು ಸಹ ಸೇರ್ಕೊಂಡು ನಾವು ಇದ್ದಾಗ ಅವ್ರ ಕರ್ತವ್ಯ ಇರುತ್ತದು ಆ ವಾರ್ಡಿಗೆ ಒಂದು ಅಭಿವೃದ್ಧಿ ಪಡಿಸೋದು. ಇವ್ರೇನು ಮಾಡಿದ್ರೆ ತಾರತಮ್ಯ ಮಾಡಿ ಯಾರ್ದೋ ಮಾತು ಕೇಳಿ ಈ ಥರ ನಮ್ಮ ವಾರ್ಡ್ಗಳಿಗೆ ಭೇದ ಭಾವ ಮಾಡಿ ಅಲ್ಲಿ ಜನ ಇದ್ದಾರೆ ಅಂತ ತಿಳ್ಕೊಂಡಿರೋ, ದನ ಇದ್ದಾರೆ ಅಂತ ತಿಳ್ಕೊಂಡಿರೋ ಗೊತ್ತಿಲ್ಲ. ಈ ಥರನೇ ಮುಂದುವರಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹೋರಾಟ ಮಾಡಬೇಕು. ನಾವು ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟ. ನಾವು ಇದನ್ನು 7 ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಗೆಹರಿಸದೆ ಹೋದರೆ ನಾವು ನಗರಸಭೆ ಮುಂದೆ ಆಮರಂತ ಉಪವಾಸ ಸತ್ಯಾಗ್ರಹವನ್ನು ಇಲ್ಲೇ ಟೆಂಟ್ ಹೊಡ್ಕೊಂಡು ಇಲ್ಲೇ ಕುತ್ಕೋಬೇಕಾಗುತ್ತೆ ಅಂತ ಈ ಮೂಲಕ
ಎಚ್ಚರಿಕೆ. ಇನ್ನು ಈ ವೇಳೆ ಆಯುಕ್ತರು ಎಂಜಿನಿಯರ್ ಮೋಹನ್ ಅವರನ್ನು ಕರೆಸಿ ವಿಚಾರಿಸಿದಾಗ ಸದಸ್ಯರಿಗೆ ಸರಿಯಾದ ಮಾಹಿತಿ ಸಿಗದ ಕಾರಣ ಗೊಂದಲ ಉಂಟಾಗಿ ಈ ವೇಳೆ ಎಂಜಿನಿಯರ್ ಮೋಹನ್ ಹಾಗೂ ನಗರಸಭೆ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ನನಗೆ ಗೊತ್ತಿಲ್ಲ, ಆದ್ಮೇಲೆ ಗೊತ್ತಾಗಿದ್ರಿ ಅವನು ಯಾವಾಗ ಹೇಳ್ತಾನೆ ಬ್ಯಾಂಕಿಂಗ್ ಫೋನ್ ಮಾಡಿ ಡ್ರಾ ಮಾಡಿಸ್ಕೊಂಡಿದ್ದಾನೆ ಚೆಕ್. ಯಾರ ಸಂಬಂಧ ಇಲ್ಲ. ನೀವೇನು ಬರ್ತಿದ್ದೀರಿ? ಏನಕ್ಕೆ ಇರೋದಿಲ್ಲ? ನೀವು ಏನಕ್ಕೆ ಇದ್ದೀರಿ? ಯಾಕೆ ನಂತರ ಆಯುಕ್ತರು ಎಲ್ಲ ಸದಸ್ಯರನ್ನು ಸಮಾಧಾನಪಡಿಸಿ ಈ ಯೋಜನೆಯ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸಿ ಕಾಲಾವಕಾಶ ಕೇಳಿಕೊಂಡು ಈ ಘಟನೆಗೆ ತೆರೆ ಎಳೆದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್, ಜಾಕೀರ್ ಹುಸೇನ್, ಈಶ್ವರ್, ಭಾಸ್ಕರ್ ಹಾಗೂ ಸೈಯದ್ ಸಿಕಿಂದರ್, ರಮೇಶ್ ನಾಯ್ಡು, ಚಂದ್ರಶೇಖರ್, ರಾಘವೇಂದ್ರ, ಸತೀಶ್ ಹಾಜರಿದ್ದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ಬಾಗೇಪಲ್ಲಿ ಪಟ್ಟಣದ ವಾರ್ಡ್ಗಳಲ್ಲಿ ಮೂಲ ಸೌಲಭ್ಯಗಳು ಕಲ್ಪಿಸುವಲ್ಲಿ ಪುರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿ ಪುರಸಭಾ ಸದಸ್ಯ ಪಿ ಮಧುಸೂದನ ರೆಡ್ಡಿ ನಡೆಸುತ್ತಿದ್ದ ಧರಣಿ ಅಂತ್ಯವಾಗಿದೆ. ಜಿಲ್ಲಾ ಅಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಆಗಮಿಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದರಿಂದ ಮಂಗಳವಾರ ಧರಣಿ ಅಂತ್ಯಗೊಳಿಸಲಾಗಿದೆ. ಪುರಸಭಾ ಸದಸ್ಯ ಮಧುಸೂದನ ರೆಡ್ಡಿ ಮಾತನಾಡಿ, ಪಟ್ಟಣದಲ್ಲಿ ಕುಡಿಯುವ ನೀರು, ರಸ್ತೆ, ಬೀದಿ ದೀಪ ಸೇರಿದಂತೆ ಇತರೆ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪುರಸಭಾ ಮುಖ್ಯಾಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿ ಧರಣಿ ಕೈಗೊಳ್ಳಲಾಗಿತ್ತು ಎಂದರು. ಈ ಸಂಬಂಧ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಉಪಯೋಗವಾಗಿಲ್ಲ. ಜನಪ್ರತಿನಿಧಿಯೊಬ್ಬರು ಹಗಲು ರಾತ್ರಿ ಧರಣಿ ನಡೆಸಿದರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಕೇಳಿಲ್ಲ ಎಂದು ಆರೋಪಿಸಿದ್ದರು. ಜಿಲ್ಲಾ ಅಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಸಂತೋಷ್ ಪಾಟೀಲ್ ಕಚೇರಿಯಲ್ಲಿ ಅಧಿಕಾರಿ ಹಾಗೂ ಸಿಬ್ಬಂದಿ ಸಭೆ ಮಾಡಿ ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಅಹವಾಲು ಸ್ವೀಕರಿಸಿದರು. ಪಟ್ಟಣದ ಸಮಸ್ಯೆ ಪರಿಹರಿಸುವಂತೆ ಮುಖ್ಯಾಧಿಕಾರಿಗೆ ಸೂಚನೆ ನೀಡಲಾಗಿದೆ. ಹಂತ ಹಂತಗಳಲ್ಲಿ ಸಮಸ್ಯೆ ಬಗೆಹರಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಯಾವುದೇ ಕರೆಯಕ್ಕೆ ನಮಗೆ ಇಲ್ಲ. ನಾವು ಅದನ್ನು ಕೂಡ ಕೇಳ್ತಾ ಇದ್ದೀವಿ. ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟರು, ಹೊಸ ಟೆಂಡರ್ ಕರಿತೀವಿ. ಹೊಸ ಟೆಂಡರ್ ಅವಧಿ ಮುಗಿದಿದೆಯಲ್ಲ ನಿಮ್ಮದು? ಟೆಂಡರ್ ಅವಧಿ ಮುಗಿದಿದೆ. ಅದು ಏನಿದೆ ಈಗ ನಮಗೆ CCMS ಈಗ ಬೇರೆ ಬೇರೆ ಎಲ್ಲ ಕಾರ್ಪೊರೇಷನ್ಸ್ ಎಲ್ಲ ಆಗಿದೆ, ವಿಷನ್ ಆಗಿದೆ, ನಮ್ಮಲ್ಲಿ ಆಗಬೇಕು. ನಮ್ಮ ಡಿಸ್ಟ್ರಿಕ್ದು ಕೂಡ ತೊಗೊಂಡಿದ್ದಾರೆ. ಮನೆ ಸೆಕ್ರೆಟರಿ ಅವ್ರ ಮೀಟಿಂಗಲ್ಲಿ ಕೂಡ ಇದಾಗಿದೆ, ಮಾಡಿಸ್ತಾರೆ. ಅದು ಕೂಡ ಈಗ ಹಂತ ಹಂತವಾಗಿ ಹೇಳಿದ್ರೆಲ್ಲ ಗಮನ ತೊಗೊಂಡು ಬಂದಿದ್ದಾರೆ. ಈಗ ನಮ್ಗೆ ವಿಷಯ ಗಮನಕ್ಕೆ ಬಂದಾಗ ನಾವು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕಾಗ್ತದೆ. ಈಗ ಕೊಟ್ಟಿದ್ದಾರೆ, ಈಗ ಅವ್ರು ಒಂದು ವಾರದಿಂದ ಬಂದು ಇವ್ರಿಗೆ ಹೇಳಿದ್ದಾರೆ ಚೀಫ್ ಆಫೀಸರ್ಗೆ. ಅದನ್ನು ವಿಚಾರಿಸ್ತೀವಿ ಕೂಡ ಕ್ಲಿಯರ್ ಮಾಡಿಸಿ ಲೆಟ್ರ್ ಕೊಟ್ಟಿದ್ದೀನಿ. ಕೂಡ ಟೆಂಡರಲ್ಲಿ ಕಂಡೀಷನ್ಸ್ ಇರ್ತದೆ. ಇವರೇ ಕಾಂಟ್ರಾಕ್ಟರ್ ಇದ್ದೀರಾ, ನಿಮಗೆ ಟೆಂಡರ್ ಕೊಟ್ಟಿದ್ದಾರೆ, ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ನಿಮ್ಮಲ್ಲಿ ಕಂಡೀಷನ್ ಇರ್ತದೆ. ಆಯಿತು, ಪೇಮೆಂಟ್ ಮಾಡೋ ಜೊತೆಗೆ ನೀವು ಮೇಂಟೆನೆನ್ಸ್ ವರ್ಕ್ ಏನು ಕೊಟ್ಟಿದ್ದಾರೆ ಅದನ್ನು ಮಾಡಲೇಬೇಕಾಗ್ತದೆ. ನೀವು ಸಡನ್ಲಿ ಬಿಟ್ಟು ಹೋಗೋದು, ಯಾವುದೇ ಲೈಟ್ ಅಳವಡಿಕೆ ಮಾಡೋದಿಲ್ಲ ಅಥವಾ ಇನ್ನೊಂದು ಮೇಂಟೆನೆನ್ಸ್ ಮಾಡೋದಿಲ್ಲ ಅಂದರೆ ಆಗೋದಿಲ್ಲ. ನೀವು ಕೂಡ ಟರ್ಮ್ಸ್ ಕಂಡೀಷನ್ ವೈಲೇಷನ್ ಮಾಡಬೇಕಾಗ್ತದಲ್ವಾ? ಅಲ್ಲ, ನಿಮ್ದು ಅದ್ರೂ ಇದೆ, ಎರಡೂ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತಾ ಇರೋದು. ಪೇಮೆಂಟ್ ಜವಾಬ್ದಾರಿ ಇದೆ, ವರ್ಕ್ ಮಾಡೋದು, ಮೇಂಟೆನೆನ್ಸ್ ಮಾಡೋದು. ನೀವು ಸಡನ್ಲಿ ಮೇಂಟೆನೆನ್ಸ್ ಸ್ಟಾಪ್ ಮಾಡೋಂಗಿಲ್ಲ. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 67ನೇ ಪರಿನಿರ್ವಾಣ ದಿನದ ಪ್ರಯುಕ್ತ ನಂಜನಗೂಡಿನ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು. ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಕಳಲೆ ಕೇಶವಮೂರ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿವಿಧ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆ ಮುಖಂಡರು ಹಾಜರಿದ್ದರು. ದೇಶ ಕೋಮುವಾದಿ ಶಕ್ತಿಯಿಂದ ನಲುಗಿ ಹೋಗುತ್ತಿದೆ. ಇನ್ನು ಮುಂದಾದರೂ ಶಾಂತಿ ನೆಲೆಸುವಂತಾಗಲಿ ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಮಲ್ಲಹಳ್ಳಿ ನಾರಾಯಣ್ ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ದಿನದಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಲ್ಲಿಸುತ್ತಾ, ಏನು ಈ ದೇಶ ಕೋಮುವಾದಿ ಶಕ್ತಿಗಳಿಂದ ನಲುಗು ಹೋಗ್ತಾ ಇದೆಯೋ, ಇನ್ನು ಮುಂದಾದರೂ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಕೊಟ್ಟು ಭಗವಾನ್ ಬುದ್ಧರು ಈ ದೇಶವನ್ನು ಪ್ರಬುದ್ಧ ಭಾರತವನ್ನಾಗಿ ನಿರ್ಮಾಣ ಆಗಲಿಕ್ಕೆ ಈ ದೇಶದ ಪ್ರತಿಯೊಬ್ಬರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಈ ದೇಶದ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್. ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸನೂರು,
ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜರಾಲ್ಡ್ ರಾಜೇಶ್ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗೌರಿಬಿದನೂರು ನಗರದ ಮಾದನಹಳ್ಳಿ ಕೆರೆಯಲ್ಲಿರುವ ಪೊಲೀಸ್ ವಸತಿ ಗೃಹಗಳಲ್ಲಿ ಚರಂಡಿ ಹಾಗೂ ಡ್ರೈನೇಜ್ ಸಮಸ್ಯೆಯಿಂದ ಇಲ್ಲಿನ ನಿವಾಸಿಗಳು ರೋಗ ಭೀತಿಯಲ್ಲಿ ಬದುಕುವಂತಾಗಿದೆ. ಇಲ್ಲಿನ ಪೊಲೀಸ್ ವಸತಿ ಗೃಹಗಳಲ್ಲಿ ವಾಸವಾಗಿರುವ ನಿವಾಸಿಗಳಿಗೆ ಸ್ಥಳೀಯ ನಗರಸಭೆ ಮೂಲಸೌಕರ್ಯ ಒದಗಿಸುತ್ತಿಲ್ಲ ಎಂದು ಇಲ್ಲಿನ ವಾಸಿಗಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಮಾದನಹಳ್ಳಿ ಕೆರೆಯಲ್ಲಿ ಪೊಲೀಸ್ ವಸತಿ ಗೃಹಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದ್ದು, ಇಲ್ಲಿ ನಿರ್ಮಿಸಿರುವ ವಸತಿ ಗೃಹಗಳ ಚರಂಡಿ ಮತ್ತು ಡ್ರೈನೇಜ್ ವ್ಯವಸ್ಥೆ ಹಾಳಾಗಿದೆ. ಚರಂಡಿಯ ನೀರು ಮನೆಗಳ ಒಳಕ್ಕೆ ನುಗ್ಗುತ್ತಿದ್ದು, ಚರಂಡಿಯ ಕೊಳಚೆ ನೀರು ನಿಂತಲ್ಲೇ ನಿಲ್ಲುವುದರಿಂದ ಸೊಳ್ಳೆಗಳು ಹೆಚ್ಚಾಗಿ ಇಲ್ಲಿ ವಾಸಿಗಳು ಸದಾ ರೋಗಗಳಿಂದ ಬಳಲಿ ಆಸ್ಪತ್ರೆ ಸೇರುತ್ತಿದ್ದಾರೆ. ಈ ಸಮಸ್ಯೆ ಬಗ್ಗೆ ನಗರಸಭೆಗೆ ಹಲವು ಬಾರಿ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಲವು ಬಾರಿ ಕೇಳಿದರೆ ಒಮ್ಮೆ ಅಲ್ಪ ಸ್ವಲ್ಪ ಶುಚಿಗೊಳಿಸಿ ಸುಮ್ಮನಾಗುತ್ತಾರೆ. ಈಗ ಇಲ್ಲಿನ ವಾಸಿಗಳೇ ಮನೆ ಮನೆಗೂ ಚಂದಾ ವಸೂಲಿ ಮಾಡಿ ರಿಪೇರಿ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಈಗಲಾದರೂ ನಗರಸಭೆ ಅಧಿಕಾರಿಗಳು ಇಲ್ಲಿನ ಚರಂಡಿ ಹಾಗೂ ಡ್ರೈನೇಜ್ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವ ಮೂಲಕ ಸರಿಪಡಿಸಬೇಕು ಎಂದು ಕೋರಿದ್ದಾರೆ. ಇಲ್ಲಿನ ಸಮಸ್ಯೆಗಳು ಮೂಲಭೂತ ಸೌಕರ್ಯಗಳೇ ಇಲ್ಲ. ನಮಗೆ ಮುಖ್ಯವಾಗಿ ಈ ಹುಟ್ಟುಗಳ ಸಮಸ್ಯೆ 24 ಗಂಟೆ ತುಂಬಿರುತ್ತೆ. ದುರ್ನಾತ ಇರೋದಕ್ಕೆ ಆಗ್ತಾ ಇಲ್ಲ. ತುಂಬ ದುರ್ನಾತದಿಂದ ಈಗ ಡೆಂಗ್ಯೂ ಬರ್ತಾ ಇದೆ, ಮಕ್ಕಳಿಗೆ ಮಲೇರಿಯಾ ಬರ್ತಾ ಇದೆ, ಎಲ್ಲ ಅಲರ್ಜಿಗಳು. ಇಯರ್ಲಿ ಯಾವಾಗಲೂ ಕಾಯಿಲೆಗಳು ಒಬ್ಬರಲ್ಲ ಒಬ್ಬರ ಕಾಯಿಲೆಗೆ ತುತ್ತಾಗ್ತಾನೆ ಇದ್ದಾರೆ. ಇದಕ್ಕೆ ಯಾರು ಸಂಬಂಧಪಟ್ಟಿದ ಅವರು ಅಧಿಕಾರಿಗಳಾಗಲಿ ಮುನ್ಸಿಪಾಲ್ಟಿಯವರಾಗಲಿ ಯಾರೂ ಈ ಕಡೆ ಗಮನ ಕೊಡ್ತಾ ಇಲ್ಲ. ನಾವು ಫೋನ್ಗಳು ಮಾಡಿ ಲೆಟ್ರ್ಗಳು ಹಾಕಿ ಫೋರ್ಸ್ ಮಾಡಿದ್ರೆ ಏನೋ ಬರ್ತಾರೆ, ಎಲ್ಲೋ ಒಂದು ಕಡೆ ಒಂಚೂರು ಅಟೆಂಡ್ ಮಾಡ್ತಾರೆ, ಒಂದು ಸ್ವಲ್ಪ ತೆಗಿತಾರೆ, ಹೊರಟೋಗ್ತಾರೆ. ಶಾಶ್ವತವಾಗಿ ಪರಿಹಾರ ಆಗ್ತಾನೇ ಇಲ್ಲ. ನಾವು ಅಫಿಷಿಯಲ್ಸ್ ಅಂತ ಹೇಳ್ಕೊಳ್ಳೋಕೆ ನಮಗೆಲ್ಲ ಸ್ಲಮ್ಮಲ್ಲಿ ಇದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇದೆ ನಮಗೆ. ಸುಮಾರು ಸಲ ವರ್ಷಕ್ಕೆ 2-3 ಸಲ ಮಾಡಿಸ್ತಾ ಇದ್ದೀವಿ. ಮೊನ್ನೆ ಹಿಂದಿನ ವರ್ಷ 12,000 ಖರ್ಚು ಮಾಡಿ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಅಲ್ಲೇನಾಗಿದೆ, ಹೊರಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲೆಲ್ಲ ಫಿಟ್ ಮಾಡಿ ಎಲ್ಲ ಬ್ಲಾಕ್ ಆಗೋಗ್ಬಿಟ್ಟಿದೆ. ಹಂಗಾಗಿ ಒಂದು ಸಲ ಕ್ಲೀನ್ ಮಾಡಬೇಕು ಅಂದ್ರೆ 10-15 ಸಾವಿರ ಬೇಕು. ಮನೆ ಕಲೆಕ್ಟ್ ಮಾಡ್ಕೊಳ್ತೀವಿ, ಮಾಡಿಸ್ತಾ ಇದ್ದೀವಿ. ಮತ್ತೆ ಒಂದು 3 ತಿಂಗಳಿರುತ್ತೆ, ಮತ್ತೆ ಇದೇ ಸಮಸ್ಯೆ ಆಗ್ತಾ ಇದೆ. 2 ತಿಂಗಳಿಗೊಮ್ಮೆ 10,000ಕ್ಕೂ ಹೆಚ್ಚು ಖರ್ಚು ಮಾಡಿ ಚರಂಡಿ ಶುಚಿಗೊಳಿಸಲಾಗಿದ್ದು. ಲೋಕೇಶ್ ಕುಮಾರ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಮುಂಬರುವ ಲೋಕಸಭಾ ಚುನಾವಣೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಾರಂಭವಾಗಿದೆ. ಪರಿಷ್ಕರಣೆ ಎಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನು ಜಿಲ್ಲಾಧಿಕಾರಿ ರವೀಂದ್ರ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಹೊರಮತದಾರರ ಸೇರ್ಪಡೆ, ಊರು ಬಿಟ್ಟವರ ಬೇಡುಗಡೆ ಸಂಬಂಧಿಸಿ ತಯಾರಿಸಿರುವ ಪಟ್ಟಿಗಳನ್ನು ಪರಿಶೀಲನೆ ನಡೆಸಲಾಯಿತು. ಇದೇ ವೇಳೆ ಸಾರ್ವಜನಿಕರು ಕಂದಾಯ ಸಮಸ್ಯೆಗಳ ಬಗ್ಗೆ ಸಲ್ಲಿಸಿದ ಅರ್ಜಿಗಳಿಗೂ ಸ್ಪಂದನೆ ನೀಡಲಾಯಿತು. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಜಿಲ್ಲಾಡಳಿತ, ತಾಲೂಕು ಆಡಳಿತಗಳು ಸಿದ್ಧತೆ ಮಾಡಿಕೊಳ್ಳುತ್ತಿವೆ. ಆಯಾ ಕಾಲಕ್ಕೆ ಮತದಾರರ ಪರಿಷ್ಕರಣೆ ಮುಂದಾಗಿದೆ. ಹೊಸ ಮತದಾರರ ಸೇರ್ಪಡೆ, ಊರು ಬಿಟ್ಟವರ ಬೇಡುಗಡೆ ಸೇರಿದಂತೆ ಪರಿಷ್ಕರಣೆ ನಡೆದಿರುವ ಬಗ್ಗೆ ಪರಿಶೀಲಿಸಲು ಜಿಲ್ಲಾಧಿಕಾರಿ ರವೀಂದ್ರ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಸಾರ್ವಜನಿಕರು ತಮ್ಮ ಜಮೀನು ಪಹಣಿ ಸಮಸ್ಯೆಗಳ ಬಗ್ಗೆ ಅರ್ಜಿಗಳನ್ನು ಸ್ವೀಕರಿಸಿ ಸ್ಪಷ್ಟ ದಾಖಲೆ ಪಡೆದು ಪರಿಹರಿಸುವಂತೆ ಅವರನ್ನ ಕಾಯಿಸಬೇಡಿ ಎಂದು ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಸೂಚಿಸಿದರು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಾವು ಕರಡು ಮತದಾರರ ಪಟ್ಟಿಯನ್ನು ಈಗ ಆಲ್ರೆಡಿ ನಾವು ಪ್ರಕಟಿಸಿದ್ದೀವಿ ಮತ್ತು ಅದಕ್ಕೆ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂತ ಏನಿತ್ತು ಅದನ್ನು ತಗೊಳ್ಳಿಕ್ಕೆ ಈ ತಿಂಗಳ 9ನೇ ತಾರೀಕು ಕಡೆಯ ದಿನಾಂಕ ಆಗಿದೆ. ಹಾಗಾಗಿ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆ ಮಾಡಬೇಕು, ಬಿಡ್ತಕ್ಕಂಥವುಗಳು ಅಥವಾ ತಿದ್ದುಪಡಿ ಮಾಡ್ತಕ್ಕಂಥವು, ಇವು ಮೂರಕ್ಕೂ ಕೂಡ ನಾವು ಕಾಲಾವಕಾಶವನ್ನು ಕಲ್ಪಿಸ್ಕೊಟ್ಟಿದ್ವು. ಯಾರೇ ಮತದಾರ ಹೊಸ ಇದಂದರೆ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡೋಕ್ಕೆ ಅವಕಾಶ ಇದೆ. ಈ ಫಾರ್ಮ್ ನಂಬರ್ 6ನಲ್ಲಿ ನಮಗೆ ಇದನ್ನು ಕ್ಲೇಮ್ಸನ್ನು ಕೊಡ್ಬೋದು. ಹಾಗೆಯೇ ಮತದಾರ ಪಟ್ಟಿಯಿಂದ ಹೆಸರು ತೆಗೆಯುವಂಥದ್ದು, ಈಗ ಡೆತ್ ಆಗಿರುತ್ತೆ ಅಥವಾ ಈ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಬೇರೆ ಜಿಲ್ಲೆಗಳಿಗೆ ಹೋಗಿರ್ತಕ್ಕಂಥವ್ರು ಇರ್ತಾರೆ. ಅಂಥ ಹೆಸರುಗಳನ್ನೇನಾದರೂ ಇಲ್ಲಿ ತೆಗಿಬೇಕು, ಈ ಮತದಾರ ಪಟ್ಟಿಯಿಂದ ತೆಗಿಬೇಕು ಅನ್ನೋದಾದರೆ ಅವರು ಕೂಡ ಫಾರ್ಮ್ ನಂಬರ್ 7 ಕೊಡ್ಬೋದು.
ಡೆತ್ ಆದಂಥ ಒಂದು ಪ್ರಕರಣಗಳಲ್ಲಿಯೂ ಕೂಡ ನಾವು ಫಾರ್ಮ್ ನಂಬರ್ 7 ತೆಗೆದುಕೊಂಡು ಅದಕ್ಕೆ ಒಂದು ಶಾಸನಬದ್ಧ ದಿನಗಳು ಅಂತ ಇರ್ತವೆ 7 ಡೇಸು. ಅದಾದಮೇಲೆ ನಾವು ಮಹಾಜರು ಮಾಡಿಬಿಟ್ಟು ಅದನ್ನು ಮತದಾರ ಪಟ್ಟಿಯಿಂದ ಹೆಸರನ್ನ ಕೈ ಬಿಡ್ತಕ್ಕಂಥದ್ದು. ಈ ವೇಳೆ ಉಪವಿಭಾಗಾಧಿಕಾರಿ ಅಶ್ವಿನ್, ತಹಸೀಲ್ದಾರ್ ಅನಿಲ್, ಇತರೆ ಅಧಿಕಾರಿ ವರ್ಗಗಳು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ತಹಸೀಲ್ದಾರ್ ಸಂತೋಷ್ ಕುಮಾರ್, ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಸೇರಿ ಹಲವು ಸಂಘಟನೆಗಳ ಮುಖಂಡರು ಮಾಲಾರ್ಪಣೆ ಮಾಡಿದರು. ತಹಸೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ, ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಶೋಷಿತ ವರ್ಗದವರಿಗೆ ಬದುಕು ಕಟ್ಟಿಕೊಟ್ಟಿದೆ ಎಂದರು. ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಗೀತೆಗಳು ಹಾಡುವ ಮೂಲಕ ಆಚರಿಸಲಾಯಿತು. ಗ್ರೇಡ್ 2 ತಹಸೀಲ್ದಾರ್ ಪಾಲಾಕ್ಷ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಎಸ್ ಪರಿಶಿವಮೂರ್ತಿ, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವೆಂಕಟೇಶ್, ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಅಧ್ಯಕ್ಷ ಎಪಿ ಚಂದ್ರಯ್ಯ ಹಾಜರಿದ್ದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಬಾಗೇಪಲ್ಲಿ ಮುಖ್ಯ ರಸ್ತೆಯ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ನೇತೃತ್ವದಲ್ಲಿ ನಡೆದ ಮಹಾಪರಿನಿರ್ವಾಣ ದಿನದಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ನೀಡಿದ ಮೀಸಲಾತಿಯಿಂದಲೇ ತಾವು ತಹಶೀಲ್ದಾರ್ ಹುದ್ದೆಯಲ್ಲಿರುವುದಾಗಿ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ, ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಪ್ಪ, ಇನ್ನು ಇತರರು ಹಾಜರಿದ್ದರು. ಗುಡಿಬಂಡೆ ತಾಲೂಕು ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಅವರ 67ನೇ ಪುಣ್ಯಸ್ಮರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಆದಿನಾರಾಯಣಪ್ಪ, ಅಂಬೇಡ್ಕರ್ ಎಂದರೆ ವ್ಯಕ್ತಿಯಲ್ಲ, ಅವರು ಮಹಾನ್ ಶಕ್ತಿ. ಧ್ಯೇಯ ತತ್ವವೇ ಅಂಬೇಡ್ಕರ್ ಆಗಿದ್ದಾರೆ. ದೇಶದ ಅಖಂಡತೆಗೆ ಅವರ ಸೇವೆ ಅನನ್ಯವಾದುದು ಎಂದರು. ಅಂಬೇಡ್ಕರ್ ಅವರನ್ನು ಕೇವಲ ಶೋಷಿತ ವರ್ಗದ ನಾಯಕರು ಎಂದು ಭಾವಿಸುವಂತಿಲ್ಲ. ಅವರು ಸಮಾಜದ ಎಲ್ಲ ವರ್ಗಗಳ ನಾಯಕರಾಗಿದ್ದಾರೆ ಎಂದು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಆದಿನಾರಾಯಣಪ್ಪ ತಿಳಿಸಿದರು. ಕಸಾಪ ಅಧ್ಯಕ್ಷ ಸುಬ್ಬರಾಯಪ್ಪ ಮಾತನಾಡಿ, ಸಂವಿಧಾನ ಅಂದರೆ ಅಸಾಮಾನ್ಯವಾದ ಸಾಧನೆ ಎಂದರು. ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ತಹಸೀಲ್ದಾರ್ ಎನ್ ಮನೀಷಾ ಮಾತನಾಡಿದರು. ಕೆವಿ ನಾರಾಯಣಸ್ವಾಮಿ, ಬಿಇಒ ಮುನೇಗೌಡ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನಗೀನ್ ತಾಜ್, ಉಪಾಧ್ಯಕ್ಷ ವಿಕಾಸ್, ಲಕ್ಷ್ಮೀಪತಿ ರೆಡ್ಡಿ, ಅಮರನಾರಾಯಣ ರೆಡ್ಡಿ ಹಾಜರಿದ್ದರು. ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಮಹಾಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 67ನೇ ಪುಣ್ಯಸ್ಮರಣೆಯನ್ನು ಆರ್ಎಫ್ಎಫ್ ಸಂಘಟನೆಯ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸಂಘದ ರಾಜ್ಯ ಸಂಚಾಲಕ ಡಾಕ್ಟರ್ ವಿ ಗೋಪಾಲ್ ನೇತೃತ್ವದಲ್ಲಿ ಮತ್ತು ರಾಜ್ಯ ಮಹಿಳಾ ಸಂಚಾಲಕಿ ಡಾಕ್ಟರ್ ಜೀವಿಕಾ ರತ್ನಮ್ಮ ಮಾರ್ಗದರ್ಶನದಲ್ಲಿ ಆರ್ಎಫ್ಎಫ್ ಕೇಂದ್ರ ಕಚೇರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೂ ಮುನ್ನ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು. ಈ ವೇಳೆ ಆರ್ಎಫ್ಎಫ್ ಸಂಘಟನೆಯ ತಾಲೂಕು ಸಂಚಾಲಕ ಜೀವಿಕಾ ಮಧು, ಜಿಲ್ಲಾ ಸಂಚಾಲಕ ಚಂದ್ರಪ್ಪ, ಗೌರಿಬಿದನೂರು ಕೃಷ್ಣಪ್ಪ, ಬಾಗೇಪಲ್ಲಿ ಹರೀಶ್, ಶಿಡ್ಲಘಟ್ಟ ಮಂಜುನಾಥ್, ಗುಡಿಬಂಡೆ ಶ್ರೀನಿವಾಸ್, ಇನ್ನು ಇತರರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಪುಂಡಾಟ ಮೆರೆದ ಕಿಡಿಗೇಡಿಗಳಿಗೆ ಲಾಠಿ ರುಚಿ ತೋರಿಸಿದ ಪೊಲೀಸರು, ಪುಂಡರಿಗೆ ಬಹಿರಂಗ ಎಚ್ಚರಿಕೆ. ರೈತರ ಬರದ ಗಾಯದ ಮೇಲೆ ಖಾರ ಹಚ್ಚಿದ ಜಿಂಕೆಗಳು, ರೈತರು ಬೆಳೆದ ರಾಗಿ ತಿಂದು ತೆಗೆದ ಜಿಂಕೆಗಳು. ಚೇಳೂರು ತಾಲೂಕಿನ ರಸ್ತೆಗಳ ತುಂಬಾ ಗುಂಡಿಗಳು, ಸಾಮಾಜಿಕ ಜಾಲತಾಣದಲ್ಲಿ ಗ್ರಾಮೀಣ ಯುವ ಲೇವಡಿ. ಶುದ್ಧ ನೀರಿನ ಘಟಕಗಳಿಗೆ ಸರ್ಕಾರದ ಅನುದಾನವಿಲ್ಲ, ಸಂಘ ಸಂಸ್ಥೆಗಳು ದಾನಿಗಳಿಂದ ಜನರಿಗೆ ಶುದ್ಧ ನೀರು.
ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.